ಈಗ ತುಂಬಾ ಸದ್ದು ಮಾಡ್ತಾ ಇರೋ ವಿಚಾರ ಅಂತಂದ್ರೆ ದರ್ಶನ್ ಅವರು ಅರೆಸ್ಟ್ ಆಗಿರುವಂತ ವಿಚಾರ. ಇನ್ನು ಆರೋಪಿಯವರು ಅಪರಾಧಿ ಅಂತಲ್ಲ, ಬಟ್ ತುಂಬಾ ಕೆಲವೊಂದ್ ಕಡೆ ಅವರು ಅಪರಾಧಿ ಅನ್ನೋ ತರಕ್ಕೇನೆ ಬಿಂಬಿತ ಆಗ್ತಾ ಇದ್ದಾರೆ. ಇನ್ನ ಕೋರ್ಟ್ ಅದನ್ನ ತೀರ್ಪು ಕೊಡಬೇಕು, ಅದೇನೇ ಆಗಿರಬಹುದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿವಾದ ಅವ್ರಿಗೆ ಸುತ್ತಕೊಳ್ತು ಅಂತಂದ್ರೆ ಅವರ ಮೇಲೆ ಏನಾದ್ರೂ ಈ ಸಂಖ್ಯಾಶಾಸ್ತ್ರದ ಎಫೆಕ್ಟ್, ಸಂಖ್ಯೆಗಳೇನಾದ್ರೂ ಎಫೆಕ್ಟ್ ಮಾಡಿದವ ಹೇಗೆ? ನೋಡಿ, ದರ್ಶನ್ 16ನೇ ತಾರೀಕು 16 ಅನ್ನೋದು ಯಾವಾಗಲೂ ಕಂಪ್ಲೇಂಟ್ ನಂಬರ್ ಅಂತ ಹೇಳುತ್ತೆ. 16 ಯಾವಾಗಲೂ ಮೊಬೈಲ್ ನಂಬರ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇರುತ್ತೆ. 16 ಇರಬಾರ್ದು. 16 ವೆಹಿಕಲ್ ನಂಬರ್ ಕಂಪ್ಲೇಂಟ್ ಯಾವಾಗಲೂ 16 ಇರೋರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಅದು ಅವ್ರ ಬರ್ತ್ ನಂಬರ್ ಇದೆ 16. ಯಾಕಂದ್ರೆ ನಾನು ಹಿಂದೆ ತುಂಬಾ ಜನ ನೋಡಿದ್ದೆ. ಜಾಕಿ ಚೈನ್ ಇದೇ ನಂಬರ್ಸು, ಚಾರ್ಲಿ ಚಾಂಪಿಯನ್ ಇದೇ ನಂಬರ್ಸು, ಸಾಕಷ್ಟು ನೋವು ಅನುಭವಿಸಿದ್ದಾರೆ 100%. ಅದ್ರ ಇತ್ತೀಚೆಗೆ ಕುಮಾರಸ್ವಾಮಿ ಅವರು 16ನೇ ತಾರೀಕು ಅವರು ಕೂಡ ಸಾಕಷ್ಟು ನೋವು ಅನುಭವಿಸಿದ್ದಾರೆ. BJP ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ 100%. JDS ಪಕ್ಷ ಅಷ್ಟು ಬಲವಾಗಿದ್ರು ಕೂಡ. ಆಗ 16 ಅನ್ನೋದು ಯಾವಾಗಲೂ ಕಂಪ್ಲೇಂಟ್ ಪರ್ಸ್ನಲ್ ಕೇಸ್ ಇರುತ್ತೆ. ಆದರೆ ಸ್ಟ್ರಾಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ದರ್ಶನ್ ಅವ್ರ ಒಬ್ಬರೇ ಮನೇಲಿ ಬೆಳೆದಿರೋದು. ಅವರಪ್ಪ ಇಂಡಸ್ಟ್ರಿಲಿ ಇದ್ರು, ಅವ್ರ ಮಾತು ಯಾರು ಕೇಳೋ ಲೆವೆಲ್ಗಿರಲಿಲ್ಲ. ದರ್ಶನ್ ಎರಡನ್ನೂ ಇದ್ರು. ಹಾಗಾಗಿ ದರ್ಶನ್ಗೆ ಎಲ್ಲೋ ಕಲರ್ ಆಗಲ್ಲ. ಆ ರಾಮ್ರೋ ದಿನ ಕಾರ್ ಏನಾದ್ರು ತಗೋತಾರೆ, ಅದು ಯಾವುದೋ ಒಂದು ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಕಾರ್ ಎಲ್ಲೋ ಕಲರ್, ಅದು ಸೆಕೆಂಡ್ ಹ್ಯಾಂಡ್. ಅದ್ರಲ್ಲಿ 3 ಏನೋ ನಂಬರ್ ಪಾಸ್ ಆಗುತ್ತೆ 100%. ಆ ಕಾರಿಂದ ಅವ್ರಿಗೆ ಸಾಕಷ್ಟು ಮಾತುಕತೆಗಳು ಸ್ಟ್ರಾಂಗ್ ಆಗಿ ನಡೀತಾ ಹೋಗುತ್ತೆ. ಅದಾದ ನಂತರ ಅವ್ರು ಬಳಸುವಂಥ ನಂಬರ್ಸ್, ದರ್ಶನ್ ನಂಬರ್ 7999 ಬಳಸ್ತಾರೆ 100%. 7999 ವೆಹಿಕಲ್ ನಂಬರ್ ಅವ್ರಿಗೆ ಆಗಿ ಬರಲ್ಲ. ಹಾಗಾಗಿ ಅವರೆಲ್ಲ ಆಗ್ಬಾರ್ದನ್ನ ಅತಿ ಹೆಚ್ಚು ಕಂಟಿನ್ಯೂ ಮಾಡ್ಕೊಂಡು ಹೋಯ್ತವ್ರೆ. ಅವ್ರಿಗೊಂದು ಆಗೋದ್ಮೇಲೆ ಒಂಚೂರು ಪಾಸಿಟಿವ್ ಮಾಡ್ಕೋಬೇಕು. 7999 ಅವ್ರಿಗೆ ಆಗೇ ಬರಲ್ಲ. ಹಾಗಾಗಿ ಅದನ್ನು ಯೂಸ್ ಮಾಡಬಾರ್ದು. ಅಂದ್ರೆ ಈಗ RR ನಗರ ಬಗ್ಗೆ ಕೂಡ ಮಾತಾಡಿದ್ರಿ. ಈಗ RR ನಗರದಲ್ಲಿ ಇದ್ದವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ, ವಾಸ್ತು ಪ್ರಕಾರ ಸರಿ ಇಲ್ಲ ಅಂತ ಹೇಳಿದ್ರಿ. ಅದು ಹೆಂಗೆ ಅಂತ? ಯಾಕೆಂದ್ರೆ ತುಂಬಾ ಜನ RR ನಗರಲ್ಲಿ ಸೈಟ್ ಬೇಕು, ತಗೋಬೇಕು, ಅಲ್ಲಿ ಮನೆ ತಗೊಂಡ್ರೆ ಚೆನ್ನಾಗಿರುತ್ತೆ, ಈ ತರದೆಲ್ಲ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅದು ಕುಬೇರ ಮೂಲೆ ಅಂತ ಹೇಳ್ತಾರೆ. ಬಟ್ ನೀವು RR ನಗರದಲ್ಲಿ ಇದ್ದವ್ರಿಗೆ ಈ ತರ ವಿವಾದ ಜಾಸ್ತಿ ಅಂತ ಹೇಳ್ತಿರಲ್ಲ, ಹೇಗೆ? RR ನಗರ ಯಾಕೆ ಹಿಂಗೆ ಆಗುತ್ತೆ ಅಂದ್ರೆ, ನಾನು ಫಸ್ಟ್ ನಾನು RR ನಗರದಲ್ಲಿ ನಂದೇ ಮನೆ ಇತ್ತು. ನನಗೆ ಈಗಲೂ ಮನೆ ಇದೆ. ಅದು ಅಲ್ಲಿಂದ ಬೆಂಕಿ ಹಚ್ಕೊಂತ ನನಗೆ ಕೇಸು ನನ್ನ ಮೇಲೂ ಕೂಡ ಆದಾಗ ನನಗೆ ಬೆಂಕಿ ಹಚ್ಕೊಂಡಾಗಲೇ ನಾನು ಅದನ್ನು ಆಳವಾಗಿ ಅಬ್ಸರ್ವ್ ಮಾಡಿದೆ. ಇಷ್ಟು ಕ್ಲಿಯರ್ ಏನೇನು ಆಗ್ತೈತೆ ಅಂತ. ಅವಾಗ ಅನ್ನಿಸ್ದಾಗ ಗೊತ್ತಾಯ್ತು RR ನಗರ ಟೋಟಲಿ ವಾಸ್ತು ಇಲ್ಲ, ಎಲ್ಲರ ಮೇಲೂ ಕಂಪ್ಲೇಂಟ್ ಇದೆ. ಅಲ್ಲಿ ಜ್ಯೋತಿಷ್ಯರೊಬ್ರು ತುಂಬ ಫೇಮಸ್ಸು, ಒಂದು ದೊಡ್ಡ TV 9 ಬರ್ತಿದ್ದಂಥ ಜ್ಯೋತಿಷ್ಯರು. ಹಾಗಾಗಿ ಆ TV 9 ಬರ್ತಿದ್ದಂಥ ಜ್ಯೋತಿಷ್ಯರಿಗೆ ತುಂಬ ಕಷ್ಟವಾಗಲ್ಲ. ಒಂದು ಅಂಥ ದೊಡ್ಡ ಚಾನಲ್ ಸ್ಲಾಟ್ ಸಿಗೋದು ತುಂಬ ದೊಡ್ಡ ಕಷ್ಟ. ಯಾಕಂದರೆ ಅಲ್ಲಿ ಅಂಥ ಒಂದು ದೊಡ್ಡ ಸ್ಲಾಟ್ ಚಾನಲಲ್ಲಿ ನೀವು ಈ ಸ್ವಾಸ್ಥ್ಯನ ಡೈಮಂಡ್ ಅಂದರೆ ಜನ ನೆಮ್ತಾರೆ. ಅಲ್ಲಿ ಬಂದ್ಬಿಟ್ರೆ ನೀವು ಸ್ವಾಸ್ಥ್ಯನೇ ಅದನ್ನ ಕಪ್ಪು ಡೈಮಂಡ್ ಇದು ಭಾಳ ಒಳ್ಳೇದಂದ್ರೆ ಜನ ನೆಮ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಬಿಗ್ ಮಾರ್ಕೆಟಿಂಗ್. ಅಲ್ಲಿದ್ದಾಗ ಅವರು ತುಂಬ ಹ್ಯಾಪಿ ಆಗಿದ್ದು ಅವ್ರನ್ನ ಕೂಡ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ತುಂಬ ಸಾಕಷ್ಟು ನಾನು ನೋಡ್ರ ಮಟ್ಟಿಗೆ ಸಾಕಷ್ಟು ಜನ ಪತ್ರಿಕೆಯವರು, ಉದ್ಯಮಿ ಒಬ್ಬರು ಅಲ್ಲಿ ಹೋದ್ಮೇಲೆ ಕೆಲಸವನ್ನು ಕಳ್ಕೊತಾರೆ ಸ್ವಂತ. ಸಾಕಷ್ಟು ದರ್ಶನ್ ಅವಾಗಿಂದ ಕಷ್ಟವನ್ನು ಬೀಳ್ತಲಿರ್ತಾರೆ. ಆ ಲೇಔಟ್ ಮಾಡೋರ ಮೇಲೆ ಕಂಪ್ಲೇಂಟ್ ಇದ್ದಾವೆ. ಹಾಗಾಗಿ ಒಂದಲ್ಲ ಒಂದು ಸಮಸ್ಯೆ. ಅದು ಈಶಾನ್ಯ ಮೇಲೆ RR ನಗರ ಅಂದರೆ 44 ಬರುತ್ತೆ, ನಂಬರ್ 8 ನಂಬರ್ ಪಾಸ್ ಆಗುತ್ತೆ. ರಾಜರಾಜೇಶ್ವರಿ ನಗರ ಅಂದರೆ 44, RR ನಗರ ಅಂದರೆ 16 ಬರುತ್ತೆ. ಹಾಗಾಗಿನೇ ಅಲ್ಲಿ ಹೋಗ್ಬೇಕಾದ್ರೆ ಮೋರಿ ಮೇಲೇ ದಾಟ್ತೀರ. ಸುತ್ತ ಮೋರಿ ಬೆಟ್ಟ ಎಲ್ಲ ಇದೆ. ಅದೊಂಥರ ಟೋಟಲಿ ನೆಗೆಟಿವ್ ಜಾತಕ, ಪಾಸಿಟಿವ್ ಇಲ್ಲ. ಅಲ್ಲಿರೋ MLA ಆಮೇಲೆ ಅದೇ ಒಂದ್ಸರಿ ಎಲೆಕ್ಷನ್ ಆಗುತ್ತೆ, ಗಲಾಟೆ ಆಗಿ ಕಂಪ್ಲೀಟ್ ಆಗಿ. ಇದು ತುಂಬ ಇದೆ. RR ನಗರ ತುಂಬ ಸಕ್ಸಸ್ ನೇಮ್ ಮಾಡಿದವ್ರಿಗೆ ಆ ಬೇರೆ ವಾಸ್ತು ಇಲ್ಲ, ಆ ಬೇರೆದಲ್ಲಿ ಇರಬಾರ್ದು. ಎಲ್ಲ ತೊಂದರೆಯನ್ನು ಮಾಡಿ ಎಲ್ಲ ಕಳ್ಕೊತಾರೆ. ಅಂದ್ರೆ ಮುಂಚೆ ನೀವು ಅಲ್ಲೇ ಇದ್ರಲ್ವಾ? ಅಲ್ಲಿ ಇದ್ರಾಗ ಸಮಸ್ಯೆ ಆಯ್ತು ಅಂತ ಹೇಳಿದ್ರಲ್ಲ, ಅದಕ್ಕೂ ಮುಂಚೆ ಗೊತ್ತಿರ್ಲಿಲ್ವಾ ನಿಮ್ಗೆ? ಇಲ್ಲ, ಗೊತ್ತಿತ್ತು. ನಾನು ಆ ಬೇರೆ ನಾನು ಇಲ್ಲ, ನಾನು ಇದೇ ಏರಿಯಾದಲ್ಲಿ ಇದ್ದೀನಿ. ನಾನು ಬಸವನಗುಡಿಯಲ್ಲಿ ಅಲ್ಲೊಂದು ಮನೆ ಬಾಡಿಗೆ ಮನೆ ಕಟ್ಟಿದ್ಮೇಲೆ ಒಂದು ಕ್ಲಾಸ್ ಮಾಡಿದೆ. ಅಲ್ಲಿ ಬೆಂಕಿ ಹಚ್ಕೊಬಿಡ್ತು. ನಾನಿಲ್ಲ, ಒನ್ ಡೇನ ನಾನು ಮಲಗಿದ್ದೆ ಅಷ್ಟಕ್ಕೆ ಬೆಂಕಿ ಹಚ್ಕೊಂಥದ್ದು. ಅವಾಗ ನಾನು ಎಲ್ಲನೂ ಹುಡುಕ್ತಾಗ 100% ವಾಸ್ತು ಇಲ್ಲ. ಆ ಬೇರೆ ಮಾತ್ರ ವಾಸ್ತು ಇಲ್ಲ. ಯಾಕಂದ್ರೆ ದರ್ಶನಿಗೆ ತುಂಬ ಒಂದಲ್ಲ ಒಂದು ಸಮಸ್ಯೆ ಇದೆ. ಇಷ್ಟೊತ್ತಿಗೆ ಅವ್ರು ಬದಲಾವಣೆ ಆಗ್ಬೋದಾಯ್ತು, ಆಗಿಲ್ಲ. ನಾ ಬೇರೆ ಬಿಡುತ್ತಲ್ಲಿ ಆಗಕ್ಕೆ ಬಿಡಲ್ಲ 100%. ಅದರಿಂದ ದೇವ್ರು ಎಲ್ಲರಿಗೂ ಎಲ್ಲ ಜಾಗದಲ್ಲಿ ಇದ್ದಾರೆ 100%. ಗೊತ್ತಿಲ್ಲ. ಅಲ್ಲ, ಈಗ ನೀವು ಹೇಳಿದ್ರಿ, ಈಗ ನಾವು ವಿವಾದ ಆಗಿರೋದಕ್ಕೆ ಮಾತಾಡ್ತಿದೀವಿ ಅಂತಲ್ಲ, ನಿಮಗೂ ಅದ್ರ ಅನುಭವ ಆಯ್ತು ಅಂತ ಹೇಳಿದ್ರೆ. ಬಟ್ ಬೇರೆ ಚೆನ್ನಾಗಿ ಇದ್ದು ಅಭಿವೃದ್ಧಿ ಹೊಂದಿರೋರು ಕೂಡ ಇದ್ದಾರೆ ಅಲ್ವಾ? ಅವರ ಗ್ರಹಗತಿಗಳಾಗಿರ್ಬೋದು, ಅವರ ಜಾತಕದಲ್ಲಿ ಗುರು ಶುಕ್ರ ಎಲ್ಲ ಚೆನ್ನಾಗಿದ್ದು ಏನು ಸಮಸ್ಯೆ ಆಗದೆ ಇರೋಂತಹ ಚಾನ್ಸಸ್ ಕೂಡ ಇರಬಹುದಾ? ಪ್ರಾಮಿಸ್ ಇರಕ್ಕೆ ಸಾಧ್ಯ ಇರಲ್ಲ. ನಾನು ನೋಡೋ ಮಟ್ಟಿಗೆ ನಾರಾಯಣಗೌಡರು ಅಲ್ಲೇ ಇದ್ರು ಒಂದ್ಸರಿ.
ನಿಮ್ಗೆ ಗೊತ್ತಿಲ್ಲ, ನನಗೆ ಅಲ್ಲಿದ್ದರು ತುಂಬಾ ಜನ ಹೆಸರುಗಳು ಗೊತ್ತು. ಇವರೆಲ್ಲ ನಂಗೆ ಆತ್ಮೀಯರಿಂದ ಇವ್ರ ಹೆಸರು ಹೇಳ್ತಾ ಇದ್ದೀನಿ 100%. ನಾನು ಹೇಳಕ್ ಇಷ್ಟಪಡಲ್ಲ. ಆ ಥರ ತುಂಬಾ ಹೀರೋಗಳಲ್ಲೆಲ್ಲ ಹೋಗಿ ತುಂಬಾ ಡಿಸ್ಟರ್ಬ್ ಆದ್ರು. ದರ್ಶನ್ ಆದ್ಮೇಲೆ ಬೇರೆ ಹೀರೋಗಳು ಅಲ್ಲಿದ್ರು, ಅವರೆಲ್ಲ ಡಿಸ್ಟರ್ಬ್ ಆದ್ರು. ಓಕೆ, ಅಂದ್ರೆ ಇದು ಡಿಸ್ಟರ್ಬ್ ಕೆಲವೊಂದು ವಿವಾದಗಳು ಜೊತೆಗೆ ಅಲ್ಲಿದ್ರೆ ದುಡ್ಡು ಮಾಡಬಹುದು. ಯಾಕೆಂದ್ರೆ ಕುಬೇರ ಮೂಲೆ ಅನ್ನೋದ್ರಿಂದ RR ನಗರದಲ್ಲಿ ಉಳ್ಕೊಂಡ್ರೆ ಒಂದು ರೀತಿಯಲ್ಲಿ ವಾಸ್ತುವಿನ ಪ್ರಕಾರ ಹಣ ಜಾಸ್ತಿ ಮಾಡಬಹುದು ಅನ್ನೋ ಮಾತು ಕೂಡ ಇದೆ. ಇದು ನಿಜಾನಾ? ದುಡ್ಡು ಮಾಡ್ಬೋದು, ಅದೊಂದು ನಿಜ. ದುಡ್ಡಾಗುತ್ತೆ, ಪರ್ಸನಲ್ ಲೈಫ್ ನೆಮ್ಮದಿ ಇರಲ್ಲ. ಓಕೆ ಒಂದ್ ಬೇಕು ಒಂದ್ ಬಿಡ್ಬೇಕು. ಓಕೆ ಓಕೆ ಹಂಗಾಗಿ ಒಂದ್ ಬೇಕು ಒಂದ್ ಬಿಡ್ನೇಬೇಕು. RR ನಗರ ದುಡ್ಡು ಮಾಡ್ಬೋದು. ಓಕೆ, ಆ ಕಾರಣಕ್ಕಾಗಿ ಅದೇ ನೀವು ಹೇಳಿದ ಹಾಗೆ ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದೇ ಇರುತ್ತೆ. ಓಕೆ, ಇನ್ನು ಈಗ ದರ್ಶನ್ ಅವ್ರ ಬಗ್ಗೆನೇ ಹೇಳೋದಾದ್ರೆ, ನೀವು ಹೇಳಿದ್ರಿ ಒಂದು ಇಂಟರ್ವ್ಯೂನಲ್ಲಿ ನಾನು ನೋಡಿದ್ದೆ, MLA ಆಗ್ತಾರೆ ದರ್ಶನ್ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರಿ. ಬಟ್ ಏನು ಡೌಟ್ ಅಂತಂದ್ರೆ, ದರ್ಶನ್ ಅವರೇ ತುಂಬಾ ಸಲ ಹೇಳ್ಕೊಂಡಿದ್ದಾರೆ, ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ರಾಜಕೀಯದಲ್ಲಿ ಇರೋ ನಾಯಕರು ನನಗೆ ಪರಿಚಯ ಇದ್ದಾರೆ, ಕ್ಲೋಸ್ ಇದ್ದಾರೆ, ಆತ್ಮೀಯತೆ ಇದೆ, ಆ ಕಾರಣಕ್ಕಾಗಿ ಅವರ ಪರವಾಗಿ ಅಂದ್ರೆ ವೈಯಕ್ತಿಕ ದೃಷ್ಟಿಯಿಂದ ನಾನು ವ್ಯಕ್ತಿಪರ ಹೋಗಿ ಪ್ರಚಾರ ಮಾಡ್ತೀನಿ ಹೊರತು ಇಂಥ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ಹೋಗಿ ಪ್ರಚಾರ ಮಾಡೋದಿಲ್ಲ. ಯಾಕೆಂದ್ರೆ ಎಲ್ಲಾ ಕಡೆ ನನ್ನ ಫ್ಯಾನ್ಸ್ ಇದ್ದಾರೆ. ಸೊ ಹಾಗಾಗಿ ನಾನು ಪಕ್ಷದ ಪರವಾಗಿ ಯಾವತ್ತೂ ನಿಂತವನಲ್ಲ, ಒಬ್ಬ ವ್ಯಕ್ತಿ ಪರ ನಿಂತ್ಕೊಂಡು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನೀವು ನೋಡಿದ್ರೆ ಮುಂದೆ MLA ಆಗ್ತಾರೆ ಅಂತ ಹೇಳ್ತೀರಲ್ಲ, ಇದು ಹೇಗೆ ಅಂತ? ಯಾಕಂದ್ರೆ ಪರ್ಸನಲಿ ಅವರಿಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ, ಹೆಂಗೆ ರಾಜಕೀಯಕ್ಕೆ ಬರ್ತಾರೆ, MLA ಆಗ್ತಾರೆ ಅಂತ ನಿಮ್ಗೆ ಅನಿಸ್ತು? ಏನಾಗುತ್ತೆ, ದರ್ಶನ್ ಅವ್ರಿಗೆ ರಾಜಕೀಯ ಬರೋ ಮೂಡಿರಲ್ಲ, ಬರೀ ಇದೇ ಥರ ಸೋಕಿಯಾಗಿ ಮಾಡ್ಕೊಂಡಿದ್ರು. ಇಲ್ಲೇನಾಗುತ್ತೆ, ಅವ್ರಿಗೆ ಆಗಿರೋಂಥ ಘಟನೆಯಿಂದ ಒಂದು ಪಕ್ಷಕ್ಕೆ ನಾವು ಡಿಪೆಂಡ್ ಆಗ್ಬೇಕು. ಇನ್ನು ಮುಂದೆ ಅಲ್ದಾಡಬಾರ್ದು, ಇಷ್ಟು ರಾಂಗ್ ಅಂತ ಗೊತ್ತಾಗುತ್ತೆ. ಒಂದು ಪಕ್ಷಕ್ಕೆ ಡಿಪೆಂಡ್ ಆಗ್ತಾರೆ, ಒಂದು ಪಕ್ಷಕ್ಕೆ ಆಗ್ಬೋದು 100%. ಹಾಗಾಗಿ ಅವ್ರಿಗೆ ಚೆನ್ನಾಗಿ BJP ಕೈ ಹಿಡಿದಿದೆ, ಮುಂದೆ ಆದ್ರಾಗ್ಬೋದು BJPಲಿ ಅವ್ರ ಅದೃಷ್ಟ. BJP ಅಂತ ನೀವು ಹೇಳ್ತಿದ್ದೀರಾ. ಈಗ ಮಂಡ್ಯದಲ್ಲಿ ಅವರು ಕ್ಯಾಂಪೇನ್ ಮಾಡೋಕೆ ಹೋದಾಗ ಸ್ಟಾರ್ ಚಂದ್ರ ಅವ್ರ ಪರ ಕ್ಯಾಂಪೈನ್ ಮಾಡಿದ್ದು, ಕಾಂಗ್ರೆಸ್ ಪರ. BJP ಅವ್ರ ಪರವಾಗಿನೂ ಪ್ರಚಾರ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈಗ ಕೆಲವೊಂದು ರಾಜಕೀಯ ವಲಯದಲ್ಲಿ ಕೇಳಿ ಬಂದ ಮಾತು, CP ಯೋಗೀಶ್ವರ್ ಅವರೇ ಹೇಳಿದ್ರು ಇಂಡೈರೆಕ್ಟ್ ಆಗಿ, ದರ್ಶನ್ ಅವ್ರನ್ನ ಚನ್ನಪಟ್ಟಣದಲ್ಲಿ ಹಿಂಗಿದ್ರು ಬೈ ಎಲೆಕ್ಷನ್ ಆಗುತ್ತಲ್ವಾ, ಲೋಕಸಭಾ ಬೈ ಎಲೆಕ್ಷನ್, ಅಲ್ಲಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಬೇಕಾಗಿತ್ತು, ಆದ್ರೆ ಕಾಂಗ್ರೆಸ್ ಪ್ಲಾನ್ ಉಲ್ಟಾ ಆಯ್ತು ಅನ್ನೋ ಮಾತನ್ನ ಹೇಳಿದ್ರು. ಆ ಥರದ ಚಾನ್ಸಸ್ ಇತ್ತ ಕಾಂಗ್ರೆಸ್ನಿಂದ ಚನ್ನಪಟ್ಟಣದಿಂದ ದರ್ಶನ್ ಅವರು ಸ್ಪರ್ಧೆಗಿಳಿತಾರೆ, ಆ ಥರದ್ದೇನಾದ್ರು? ಇಲ್ಲ, ಅವಾಗ ಇರ್ನಲ್ಲ, ಕೇಳಿರ್ಬೋದು, ನನಗೆ ಗೊತ್ತಿಲ್ಲ. ಇವಾಗ ಅವ್ರಿಗೆ ಆಸೆ ಬಂದು ನಿಲ್ತಾರೆ. ಇನ್ ಮುಂದೆ ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಗಾಕೆಂದು, ಒಳ್ಳೆ ಬಿಸ್ನೆಸ್ ಪೀಪಲ್ ಫ್ರೆಂಡ್ಸ್ ಎಲ್ಲ ಸೇರಿ ಪವರಿಗೆ ಬರ್ರಿ ಅಂತ ಹೇಳ್ತಾರೆ. ಪವರ್ ಕಮ್ ವಿತ್ ಹೀರೋ ಆಗ್ಬೋದು 100%. ತುಂಬಾ ಪಾಸಿಟಿವ್ ತಂದು ಕೊಡುತ್ತೆ, ಬದಲಾವಣೆಗಳು ತುಂಬಾ ಆಗುತ್ತೆ ದರ್ಶನ್ ಅವ್ರಿಗೆ. ಅಂದ್ರೆ ಈಗ ದರ್ಶನ್ ಅವ್ರಿಗೆ ಇರೋ ಫ್ಯಾನ್ ಫಾಲೋವಿಂಗ್ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ, ಅಷ್ಟು ದೊಡ್ಡ ಮಟ್ಟದ ಒಂದು ಅಭಿಮಾನಿಗಳ ಬಳಗನೇ ಇದೆ. ಸೊ ಈಗ ಅವ್ರ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಕೆಲವ್ರು ಹೇಳೋದು ಅಂದ್ರೆ, ಒಂದಷ್ಟು ಸುದ್ದಿ ಹರಿದಾಡ್ತಾ ಇರೋದು, ಆ ಅಭಿಮಾನಿಗಳ ಸಂಖ್ಯೆ ಮುಂದೆ ಕಮ್ಮಿ ಆಗುತ್ತೆ ಅನ್ನೋ ತರ. ಆ ತರ ಏನಾದ್ರು ಆಗುತ್ತಾ, ಅಥವಾ ಇನ್ನೂ ಅಭಿಮಾನಿ ವರ್ಗ ಜಾಸ್ತಿ ಆಗುತ್ತೆ ಅಂತಾನ? ಆ ತರದೇನಾಗಲ್ಲ, ಇನ್ನೂ ಅವ್ರ ಪಿಕ್ಚರ್ ಓಡುತ್ತೆ. 2027 ಕಷ್ಟ ಇದೆ. 27 ಗುರು ಸರ್ ಆ ಭಕ್ತಿ ಮುಗಿದು ಶನಿ ಸೂಪರ್ ಕ್ಲಿಕ್ ಆಗ್ತಾರೆ. ಅಂದ್ರೆ 2027 ಕಾಯಲೇಬೇಕು ಅಂತನಾ? 2027 ನಂತರ ಒಳ್ಳೇದಾಗುತ್ತೆ ಅಂತ? ಹೌದೌದು, ಹಾಗೆ ಆಗುತ್ತೆ. ಓಕೆ, ಇವಾಗ ಈ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸ್ವಲ್ಪ ಕಷ್ಟ ಅಂತೂ ಇದೆ. ಬಟ್ ಹೆಂಗೆ ಈ ಕೇಸ್ ಬಗ್ಗೆ ಮಾತಾಡೋದಾದ್ರೆ, ಇನ್ನೂ ಕಷ್ಟ ಅನುಭವಿಸ್ಬೇಕಾಗಿ ಬರಬಹುದಾ? ಬೇಲ್ ಸಿಕ್ಕಿ ರಿಲೀಸ್ ಆಗೋ ಚಾನ್ಸಸ್ ಏನಾದ್ರೂ ಇದೆ ಅಂತ ಅನ್ಸುತ್ತಾ ಅವರ ಗ್ರಹಗತಿಗಳು? ಮುಂದೆ ಸಿಗ್ಬೋದು, ಏನೆಲ್ಲ ಸತ್ಯ ಇದೆ ಗೊತ್ತಿಲ್ಲ ನನಗೆ. ಅವ್ರ ಜಾತಕದಲ್ಲಿ ತುಂಬಾ ಬದಲಾವಣೆ ತಿರುವಂತೂ ಇದೆ, ರಾಜಕೀಯ ಬರೋ ತಿರುವು ಇದೆ. ಶನಿ 19 ವರ್ಷ ನಡೀತಿದೆ. 19 ವರ್ಷದಲ್ಲಿ ಯಾವಾಗ ಒಂದ್ ಕಡೆ ಒಂದ್ಸರಿ ಕರ್ಕ ಬಂದೇ ಬರುತ್ತೆ, ಆ ದಶೆನಾದ ಕರ್ಕೊಂಡ್ ಬಂದೇ ಬರುತ್ತೆ. 19 ವರ್ಷ ಆ ದಶೆ ನಡೆಯೋದು. ಆ ದಶೆ ಬುಧ ದಶೆ ಎಲ್ಲ ತುಂಬಾ ರಾಜಯೋಗ ಕೊಡುತ್ತೆ. ಅವ್ರದ್ದು ವೃಷಭ ಲಗ್ನಕ್ಕೆ ಶನಿ ಯೋಗ ಕಾರಕ. 9 ನೇ 10 ವಿಪರೀತ ರಾಜಯೋಗನ ಕೊಡ್ತಾನೆ, ಖಂಡಿತಲ್ಲೂ ಕೊಡ್ತಾನೆ. ಓಕೆ, ಈ ಅಭಿಮಾನಿಗಳ ಬಗ್ಗೆನೇ ಮಾತಾಡೋದಾದ್ರೆ ಏನ್ ಅನ್ಸುತ್ತೆ ಗುರುಗಳೇ ನಿಮ್ಗೆ? ಈಗ ಕೆಲವರು ಪರವಾಗಿ ಮಾತಾಡೋದನ್ನ ನೋಡಿರ್ತೀವಿ, ಬಟ್ ಇನ್ ಕೆಲವರು ಸ್ವಲ್ಪ ಬೇಜಾರಾಗಿರುತ್ತೆ, ಹೀಗಾಯ್ತಲ್ಲ ಅಂತ ವಿರುದ್ಧವಾಗಿ ಕೂಡ ಹೋಗೋರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ದರ್ಶನ್ ಅವರು ಮಾತ್ರ ಅಂತಲ್ಲ, ಯಾರೇ ಆಗಿರ್ಬೋದು, ಅವ್ರು ಇರುವಂತ ಫ್ಯಾನ್ ಅವರು ಹೇಗ್ ನಡ್ಕೊಳ್ತಾರೆ, ಹೇಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ದರ್ಶನ್ ಗೊತ್ತಿಲ್ಲ ಎಲ್ಲಾನು ಎದುರಾಕಿದ್ರು. ಆ ಎಲ್ಲಾ ನೋವು ಅವ್ರಿಗೆ ಅರ್ಥ ಆಗಿರುತ್ತೆ. ಇನ್ ಮುಂದೆ ಅವ್ರು ಒಂದ್ ರೌಂಡ್ ಇನ್ನೊಂದು ರೌಂಡ್ ನಾಟಕ ಆಡ್ಬೇಕು ಸಾಫ್ಟ್ ಆಗಿ. ಏನೇಳಿ ಸಾಫ್ಟ್ ಆಗಿ ಮಾತಾಡೋದನ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಒಂದು ರೌಂಡ್ ಬಂದ್ಮೇಲೆ ಅದೆಲ್ಲ ಆಟೋಮೆಟಿಕ್ ಆಗುತ್ತೆ ಅಂತ ನನಗೆ ಅನ್ಸಿದೆ. ಅಂದ್ರೆ ಕಂಪ್ಲೀಟ್ ಚೇಂಜ್ ಆಗ್ತಾರೆ ಅಂತ? 100ಕ್ಕೆ 100. ಓಕೆ ಓಕೆ. ಏನೇ ಒಂದು ಧೈರ್ಯವಾಗಿ 1 ವರ್ಷ 2 ವರ್ಷ ರಫ್ ಆಗಿದ್ರು ಕೂಡ ಮತ್ತೆ ಸಾಫ್ಟ್ ಹೋಗ್ಬಿಡ್ತಾರೆ.
ಇನ್ನು ಪವಿತ್ರ ಗೌಡ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಈಗ ದರ್ಶನ್ ಜೀವನದಲ್ಲಿ ಒಂದಷ್ಟು ಬದಲಾವಣೆ, ಚೇಂಜಸ್, ಈ ತರದ ವಿವಾದ ಸುತ್ತ ಹಾಕೊಳ್ಳೋದಕ್ಕೆ ಅವರೇ ಮೂಲ ಕಾರಣ ಅನ್ನೋ ಮಾತಿದೆ. ಈಗ ನೀವೆಲ್ಲ ಒಂದ್ ಕಡೆ ಹೇಳ್ತಾ ಇದ್ರಿ, ಪರಪ್ಪನ ಅಗ್ರಹಾರಕ್ಕೆ ಏನಾದ್ರೂ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ, ಅದ್ ಯಾವ ತರ ಅದು ಕ್ಯಾಲ್ಕುಲೇಷನ್, ಯಾವ ತರದ ಲೆಕ್ಕಾಚಾರ ನಿಮ್ದದು? ಇಲ್ಲ, ನಾನು ಜಯಲಲಿತಾ ಪರಪ್ಪನಗರ ಹೋದ್ರು, ಬೇಗ ಕಳ್ಕೊಬಿಟ್ರು ಅವ್ರನ್ನ. ಅದೇ ರೀತಿಲಿ ತಮಿಳ್ನಾಡು ಮತ್ತೆ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕಾಯ್ತು, ಶಶಿಕಲಾ, ಅವರು ತೊಂದರೆ ಅನುಭವಿಸಿದ್ರು. ಕನ್ನಡದಲ್ಲಿ ಒಂದ್ 2-3 ಜನ ಹೀರೋಯಿನ್ಗಳು ಹೋದ್ರು, ಅದಕ್ಕೆ ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸಿದ್ರು 100%. ಹಾಗಾಗಿ ಅಲ್ಲಿ ಪರಪ್ಪನಗರ ಹೆಣ್ಮಕ್ಳಿಗೆ ಲಕ್ ತಂದು ಕೊಡಕ್ಕಲ್ಲ, ಗಂಡು ಮಕ್ಳಿಗೆ ಲಕ್ ತಂದು ಕೊಡುತ್ತೆ ಪಕ್ಕ. ಗಂಡು ಮಕ್ಳು ಅಲ್ಲಿ ಏನಾದ್ರು ಅಪ್ಪಿತಪ್ಪಿ ಅಮ್ಮ ಹೋದ್ರೆ ಅಮ್ಮಗೆ ತೊಂದರೆಗಳು ಆಗ್ತವೆ, ಒಂದಲ್ಲ ಒಂದು ಸಮಸ್ಯೆಗಳು ಬಂದ್ಬಿಡ್ತವೆ. ಅಂದ್ರೆ ಪರ್ಸನಲ್ ಲೈಫ್ ಅವರೇ ಡಿಸ್ಟರ್ಬ್ ಆಗೋ ಥರ ಆಗುತ್ತೆ.